ಜೊತೆಗೆ ಅದ್ರ ಬಗ್ಗೆ ಮುಂಜಾಗ್ರತಾ ಕ್ರಮವಾಗಿ ಏನು ಕಾನೂನು ರೀತಿಯಿಂದ ಕ್ರಮ ಜರುಗಿಸಬೇಕು ಕೇಸನ್ನು ಕೂಡ ಮಾಡಿದ್ದೀವಿ. ಜೊತೆಗೆ ಕರ್ನಾಟಕ ಸರ್ಕಾರದಿಂದ ಅದು ಯಾವ ತರ ಸಲಹೆ ಬರ್ತೈತೆ ಅನ್ನೋದನ್ನ ನಿಮ್ಮೆಲ್ಲ ರಾಜ್ಯೋತ್ಸವದ ಸುರಕ್ಷಿತವಾಗಿ ಆಗಲಿ ಅನ್ನೋ ನಿಟ್ಟಿನಲ್ಲಿ ಏನೆಲ್ಲ ಮಾಡಬಹುದು. ಮತ್ತು ಬರೋ ದಿನಗಳಲ್ಲೂ ಕೂಡ ಸುಮ್ಮನೆ ಮಲ್ಕೊಂಡವನಿಗೆ ಎದುರಿಸಿ ಮತ್ತೆ ಅವನು ಕೂಡ ಅಲರ್ಟ್ ಮಾಡ್ಲಾರ್ದಂಗೆ ಆಗಬಾರ್ದಂತ ಒಂದು ಸದುದ್ದೇಶದಿಂದ ಕೆಲವೊಂದ್ಸಲ ಅದನ್ನ ಇದು ಮಾಡ್ತಿದೀವಿ. ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮಗೆ ಮೊದಲನೇ ಸಲ 2006ರಲ್ಲಿ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ಮಾಡಿದಾಗ ಅದು ಪ್ಯಾರಲಲ್ ಆಗಿ ಮಹಾಮೇಳ ಅಂತ ಮಾಡಿದ್ರು. ಲೇಲೆಗೂ ನೋಡಿದ್ರೆ 65,000 ಜನ ಸೇರಿದ್ರು. ಅವರು ಮಹಾರಾಷ್ಟ್ರ ಕೂಡ ಆಗಿನ ಹೋಮ್ ಮಿನಿಸ್ಟರ್ ಆರ್ ಪಾಟೀಲ್ ಎಲ್ಲ ಬಂದಿದ್ರು. ನೀವೆಲ್ಲ ಅತ್ಯಂತ ಜೋಶ್ನಾಗ ಎಲ್ಲ ಕರ್ನಾಟಕ ಸರ್ಕಾರದ ಪ್ರತಿನಿಧಿಗಳನ್ನ ನೀವೆಲ್ಲ ವೆಲ್ಕಮ್ ಮಾಡಿ ಸುಮಾರು 25-30,000 ಜನ ಚೆನ್ನಮ್ಮ ಸರ್ಕಲ್ ನಂತರ ಆರ್ ಟಿ ಒ ಸರ್ಕಲ್ಗೆ ಫುಲ್ ಪ್ಯಾಕ್ ಆಗಿಬಿಟ್ಟಿತ್ತು. ನೀವೆಲ್ಲರೂ ಕೂಡ ಮತ್ತೆ ಕೆಳಗಡೆ ಹೋಗೋದಂತ ಮಾಡಿದಾಗ ಈಗ ಲಾಸ್ಟ್ 3 ವರ್ಷದಿಂದ ಮರಾಠ ಮೇಲ್ವಾ ಇಲ್ಲ, ಈಗ ಆಗ್ತಾ ಇಲ್ಲ. ತಾವನ್ನ ಹೆಚ್ಚಿಸಿ ಹೋಗೋರ್ನ ನೀವು ಎಚ್ಚೆತ್ತ ಕುದಿಸುವಂಥದ್ದು ನಿಮ್ಮ ಕ್ರಿಯೆಯಿಂದ ಅನಾವಶ್ಯಕ ಪ್ರತಿಕ್ರಿಯೆ ಆಗ್ಲಿಕ್ಕೆ ಅವಕಾಶ ಕೊಡೋದು ಬೇಡ. ಅದು ಎಷ್ಟು ಹದ್ದುಬಸ್ತಿನಾಗ ಇಡಬೇಕು, ಏನೆಲ್ಲ ಮಾಡಬೇಕು ಜಿಲ್ಲಾಡಳಿತ ಮತ್ತು ವಿಶೇಷ ಪೊಲೀಸ್ ಇಲಾಖೆ ಅಂತ ಮಾಡ್ತಿರ್ತೀವಿ. ಅದಕ್ಕೆಲ್ಲರಿಗೂ ತಮ್ಮ ಸಹಕಾರ ಇರಬೇಕು. ಸರ್ಕಾರದ ನಿರ್ದೇಶನ ತಗೊಂಡ್ಕೊಂಡು ಅದ್ರ ಬಗ್ಗೆ ಕ್ರಮ ಜರುಗಿಸಲಾಗುವುದು. ಮತ್ತು ಜೊತೆಗೆ ಈಗ ಟ್ರಾಫಿಕ್ ಬಗ್ಗೆ ಇದನ್ನ ಮಾಡ್ಲಿಕ್ಕೆ ಹೇಳಿದ್ರಿ. ಆಂಬ್ಯುಲೆನ್ಸ್ ಬಗ್ಗೆ ನಾವೇನ್ ಮಾಡ್ಬೇಕು ಅದ್ರ ಬಗ್ಗೆ ನಿಮಗೆ ಅದಕ್ಕೂ ಅಡಚಣೆ ಆಗಲಾರ್ದಂಗ ಮತ್ತೆ ಎಮರ್ಜೆನ್ಸಿ ಬರುವಾಗ ಅದನ್ನ ಸುರಕ್ಷತೆ ಕಳಿಸೋ ನಿಟ್ಟಿನಲ್ಲಿ ಸಿವಿಲ್ ಹಾಸ್ಪಿಟಲ್ ಥ್ರೂ ಒಳಗಡೆ ಕೂಡ ಎಮರ್ಜೆನ್ಸಿ ಇದಕ್ಕೆ ಕಳಿಸ್ಕೊಡೋ ನಿಟ್ಟಿನಲ್ಲಿ ನೀವು ಬೇಗ ಸ್ಟಾರ್ಟ್ ಮಾಡ್ರಿ, ಸುರಕ್ಷತೆ ಬರ್ರಿ. ದಯವಿಟ್ಟು ನಾನು ಎಲ್ಲ ಹಬ್ಬಗಳ ತರ ಇದು ಹಬ್ಬಗಳ ಆಗ್ತಾ ಇಲ್ಲ ಆಫ್ ಲೇಟ್ ನಮ್ಮ ನೋಡೋದ ಮತ್ತೊಂದು ವಿಜೃಂಭಣೆಯಿಂದ ಬಹಳ ಜೋಶ್ ಆಗ್ಲಿಕ್ಕಿರ್ತದೆ. ಜೋಶ್ ಕೂಡ ನಮ್ಮ ಅಭಿಮಾನದಿಂದ ಜೋಶ್ ಬರುವಲ್ಲಿ ಕೆಲವೊಂದ್ಸಲ ಬಹಳ ಯುವಕರು ಬೇರೆ ಪ್ರಭಾವದಿಂದ ಜೋಶ್ ಬರ್ಲಿಕ್ಕಿರ್ತದೆ. ಅದಕ್ಕಾಗಿ ಜನಕ್ಕೆ ತೊಂದರೆ ಆಗೋದು ಬೇಡ, ನಾನು ದಯವಿಟ್ಟು ಹೇಳೋದು ಬೇಡ, ಅರ್ಥ ಆಗ್ಲಿಕ್ಕಿರ್ತದೆ ನಿಮ್ಗೆ. ಅದಕ್ಕಾಗಿ ಆ ಹುಡುಗರನ್ನ ನಿಮ್ಮ ಲೆವೆಲ್ದಲ್ಲಿ ಕಂಟ್ರೋಲ್ ಮಾಡಿ. ಏನಾದರೂ ಹಬ್ಬಗಳು ಬಂದಾಗ ನಾವು ಹೆಚ್ಚಿಗೆ ಕೆಲಸ ಮಾಡಿ ತೋರಿಸ್ಬೇಕಾಗ್ತದೆ. ಈಗಾಗಲೇ ಇರುವ ಬಹಳಷ್ಟು ರಜೆಗಳಾಗಿದ್ದಾವೆ. ಇದ್ರ ಬಗ್ಗೆ ರಜೆ ಕೊಡೋದಕ್ಕಿಂತಲೂ ಹೆಚ್ಚಿಗೆ ಅದನ್ನ ಕನ್ನಡಮಯವಾಗಿ ಅವ್ರಿಗೆಲ್ಲ ಲೈಟಿಂಗ್ ಮತ್ತು ಡೆಕೋರೇಷನ್ ಮಾಡಬೇಕು. ಕರ್ನಾಟಕದಾಗದ್ರಿ ಕನ್ನಡ ಹಬ್ಬ ಆಗುವ ನಿಟ್ಟಿನಲ್ಲಿ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಲಹೆ ಕೊಡ್ಲಿಕ್ಕಾಗ್ತದೆ. ನಾನು ಮಾದೇವ್ ಹೇಳಿದ್ರು ರಶ್ ಭಾಳ ಆಗ್ತದೆ, 50 ಮೀಟರ್ ಹಿಂದಿಂದ ಡಿಸ್ಟೆನ್ಸ್ ಕೊಡ್ಬೇಕಂತ ಹೇಳಿ 65 ನಮ್ಮಲ್ಲಿ ರೂಪಕ ವಾಹನಗಳು ಸಿಟಿದಲ್ಲಿ ಬರ್ತಾವೆ. ಟೋಟಲ್ 125 ಆದವು. ನಗರದಲ್ಲಿ ಚೆನ್ನಮ್ಮ ಸರ್ಕಲ್ ಬರೋದನ್ನ 65. ಒಬ್ಬೊಬ್ರಿಗೆ 10 ನಿಮಿಷ ಕೊಟ್ಟರು ಕೂಡ ಸುಮಾರು 65 ಅಂದ್ರೆ 650, ಸುಮಾರು 1,500 ಇದಾಗ್ತದೆ. ಎಷ್ಟು ತಾಸು ಆಗ್ತದೆ? ನೀವೆಲ್ಲರೂ ಕೂಡ ಲೈಟ್ ಹೋದ ನಂತರ 6 ಗಂಟೆ ಅಂದ್ರೆ ನೀವೆಲ್ಲರೂ ಅಲ್ಲಿ ಚೆನ್ನಮ್ಮ ಸರ್ಕಲ್ ಇರಕ್ಕೆ ಇಷ್ಟಪಡ್ತಿರ್ತೀರಿ. ದಯವಿಟ್ಟು ನಿಮ್ಮೆಲ್ಲರಿಗೂ ಕೂಡ ಹೇಳ್ರಿ, ಬೆಳಿಗ್ಗೆ 9 ಗಂಟೆಗೆ ಪೆರೇಡ್ ಮುಗಿದ ನಂತರ 10 ಗಂಟೆಗೆ ಎಲ್ಲರೂ ಕೂಡ ನಮ್ಮ ಭುವನೇಶ್ವರಿ ಮೂರ್ತಿ ಚೆನ್ನಮ್ಮ ಸರ್ಕಲ್ ಬರ್ತದೆ. ಸುಮಾರು 10ವರೆಗೆ ಬರ್ತದೆ. ಸುಮ್ಮನೆ ನೀವೆಲ್ಲರೂ 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ನೀವು 12-1 ಗಂಟೆಗೆ ಚೆನ್ನಮ್ಮ ಸರ್ಕಲ್ ಬಂದ್ರೆ ಎಲ್ಲರಿಗೂ ಕೂಡ ಎಷ್ಟಾಗಿದೆ ಅಷ್ಟು ಟೈಮ್ ಈಗ ಸಪ್ರೇಟ್ ಆಗಿ ಡ್ಯಾನ್ಸ್ ಮಾಡ್ಲಿಕ್ಕೆ ಆಗ್ತದೆ. ಅವ್ರು ಹಿಂದೆ ನಾವು ಸ್ವಲ್ಪ ಹೋಲ್ಡ್ ಮಾಡ್ತೀವಿ. ಒಬ್ಬೊಬ್ಬರಲ್ಲಿ ಒಂದು 10 ನಿಮಿಷ 15 ನಿಮಿಷ ಡ್ಯಾನ್ಸ್ ಮಾಡಿ ಮೊದಲು ಉಟ್ಕೊಂಡು ನಂತರ ಬರೋಕೆ ಅವಕಾಶ ಕೊಡ್ತೀವಿ. ಅದೆಲ್ಲ ನಿಮ್ಮ ಸಂಘಟಕರ ಕಡೆ ಇದೆ, ಮುಖಂಡರ ಕಡೆ ಇದೆ. ನೀವೆಲ್ಲರೂ ಕೂಡ ಅವ್ರು ಸಲಹೆ ಕೊಡ್ರಿ. ಬೇಗ ಸ್ಟಾರ್ಟ್ ಮಾಡಬೇಕು. ಬೇಗ ಸ್ಟಾರ್ಟ್ ಮಾಡಿ ಚೆನ್ನಮ್ಮ ಸರ್ಕಲ್ ಬಂದ್ರೆ ನಿಮ್ಗೆ ಎಲ್ಲರಿಗೂ ಏನದ ಚೆನ್ನಮ್ಮ ಸರ್ಕಲ್ ಬಂದ್ರೆ ರಾಜ್ಯೋತ್ಸವ ಆಚರಿಸ ಆಗುವಂತ ಎಲ್ಲರಿಗೂ ಇರ್ತದೆ. ನನಗಂತ ಅಭಿಪ್ರಾಯ ಇತ್ತು, ನಾನು ಒಂದಲ್ಲಿ ಡ್ಯಾನ್ಸ್ ಮಾಡ್ಬೇಕಂದಾಗ ಬೇರೆಯವ್ರಿಗೂ ಕೂಡ ಬರೋದು ಮಾಡಿಕೊಡ್ಬೇಕಂದಾಗ ಎಲ್ಲರೂ ಬೇಗ ಸ್ಟಾರ್ಟ್ ಮಾಡಿ ಬಂದ್ರೆ ಎಲ್ಲರಿಗೂ ಕೂಡ ಅವಕಾಶ ಇರ್ತದೆ.